Hi guys, welcome back to my channel. Day 10 of my vlog. ಈಗ ನಾನು ಹೋಗ್ತಿದ್ದೇನೆ, ನಮ್ಮ ದೇವಸ್ಥಾನ ಉಂಟು ಇಲ್ಲಿ, ವಿಷ್ಣುಮೂರ್ತಿ ದೇವಸ್ಥಾನ ಅಂತ, ಅಲ್ಲಿಗೆ ಹೋಗ್ತಿದ್ದೇನೆ. ಅಂದರೆ ಅದು ಮುಂಚೆ ಹಳತ್ತಿತ್ತು, ಅದನ್ನು ತೆಗೆದೀಗ ಜೀರ್ಣೋದ್ಧಾರ ಮಾಡ್ತಿದ್ದಾರೆ, ಅಂದರೆ ಹೊಸತ್ತು ಕಟ್ತಿದ್ದಾರೆ. ಅದಕ್ಕೆ ಈಗ ಹೋಗ್ತಿದ್ದೇನೆ. ಮತ್ತು ನಿಮಗೆ ಅಲ್ಲಿ ಒಂದು ಫಾಲ್ಸ್ ಕೂಡ ಉಂಟು, ಅದನ್ನು ಕೂಡ ತೋರಿಸ್ತೇನೆ. ಅದಕ್ಕೆ ಈಗ ಹೋಗ್ತಿದ್ದೇನೆ. ಫ್ರೆಂಡನ್ನು ಹೇಳಿದೆ ಅಲ್ಲಿಗೆ ಬಾ ಅಂತ, ಹಾಗೆ ಈಗ ಬರ್ತಾನೆ, ಅಲ್ಲಿದ್ದಾನೆ. ಈಗ ಹೋಗ್ತಿದ್ದೇನೆ. ಗೈಸ್, ನಾನೀಗ ಬಂದಾಯಿತು, ವಿಷ್ಣುಮೂರ್ತಿ ದೇವಸ್ಥಾನದ ಹತ್ತಿರ ಇದ್ದೇನೆ. ಇದು ಎದುರು ಕಾಣ್ತಿರೋದು ಅದು ಹೊಸತಾಗ್ತಾ ಉಂಟು. ಮತ್ತು ಆಚೆ ಒಂದು ಅದು ಮುಂಚೆಯಿಂದ ಇಟ್ಟದ್ದು. ಈಗ ನಾವು ನನ್ನ ಫ್ರೆಂಡ್ ಇದ್ದು ಮನೆ ಇಲ್ಲಿ, ಈಗ ಬರ್ತಾನಂತೆ, ಕಾಲ್ ಮಾಡಿದ, ನೋಡು ಎಲ್ಲಿದ್ದಾನೆ ಅಂತ. ಬಂದಿರ್ಬೇಕೀಗ, ಸುಮಾರು ಸಮಯ ಆಯ್ತು ಅವನನ್ನು ನೋಡಿದ್ರೆ. ಎಷ್ಟು ವರ್ಷದ ಎದುರಲ್ಲಿ ಇದ್ದಾನೆ ಕಡೆ ಬಂದ. ನನ್ನ ಫ್ರೆಂಡ್. ಎಲ್ಲರಿಗೆ ಹಾಯ್ ಹೇಳ. ಹಾಯ್ ಗಾಯ್ಸ್, ಸಪೋರ್ಟ್ ಮಾಡಿ ಅವನಿಗೆ. ಈಗ ನನ್ನ ದೋಸ್ತ ಸಿಕ್ಕಿದ ನನಗೆ, ಅದೇ ಎಲ್ಲ ಸವಿ ನೆನಪುಗಳು. ಅಂದರೆ ಟೆಂತಿಂದ ಏಯ್ತಿಂದಲ್ಲ ನಾನು ಸಿಕ್ಕಿದ್ದು. ಹೌದು, ಏಯ್ತಿಂದ ಸಿಕ್ಕೊಂಡು ನನ್ನೊಟ್ಟಿಗೆ ಅಂದರೆ ಒಟ್ಟಿಗೆ ಕಲ್ತ್ಕೊಂಡು ಬಂದಿದ್ದಾನೆ. ಹಾಗೆ ನೋಡಿ ಗೈಸ್, ಇದು ನಾವು ಅಂದರೆ ಮೊದಲಿದ್ದದ್ದು ಫುಲ್ ಚೇಂಜ್ ಮಾಡಿದ್ದಾರೆ. ಅಂದರೆ ಮೊದಲು ದೊಡ್ಡದಿತ್ತು, ಈಗ ಅಂದರೆ ಫುಲ್ ಗ್ರಾನೈಟ್ ಎಲ್ಲ ಹಾಕಿ ಹೊಸ ಮಾಡ್ತಿದ್ದಾರೆ. ಇನ್ನೊಂದು ಎಷ್ಟು ವರ್ಷ ಆಗ್ಬೋದು ಇದಾಗಲಿಕ್ಕೆ? ಇನ್ನು 5 ವರ್ಷ ಬೇಕಾಗ್ತದೆ ಅಂತೆ ಒಂದು ಇದಾಗಲಿಕ್ಕೆ. ಮತ್ತು ಅಲ್ಲಿ ಉಂಟು ದೇವಸ್ಥಾನ, ಅಲ್ಲಿ ಉಂಟು ವಿಷ್ಣುಮೂರ್ತಿ ದೇವಸ್ಥಾನ, ಅಲ್ಲಿ ಉಂಟು ನೋಡಿ, ಅಲ್ಲಿ ಕಾಣ್ತದೆ. ಮತ್ತು ಈಗ ನಾವೊಂದು ನೀರ ಹತ್ರ ಹೋಗ್ತೇವೆ ನೋಡಿ, ಫಾಲ್ಸ್ ಅಲ್ಲ, ಫಾಲ್ಸ್ಗೆ ಹೋಗ್ತೇವೆ ನೋಡಿ. ಇಲ್ಲಿ ಒಂದು ನಾಗವನ ಉಂಟು, ಸಂಕ, ಇಲ್ಲಿ ಒಂದು ನಾಗವನ ಉಂಟು. ಇದು ನಳಿನಿ ಅಲ್ಲ, ಇದು ನಳಿನಿ ಅಂತೆ ಗೈಸ್. ಮತ್ತೆ ಇದು ನಂದಿನಿ ಅಂತೆ. ಅಂದ್ರೆ ಅದು ಎರಡು ಕೂಡ ಸಂಗಮ ಆಗುವ ಜಾಗ ಇದ್ದಂತೆ. ಹಾಗೆ ಇದು ಎಲ್ಲಿಂದ ಬರುದಾ? ಕಟೀಲಿಂದ ಬರುದು. ಮತ್ತೆ ಇದು ನಮ್ಮ ನಾರ್ಮಲ್ ಎಲ್ಲಿಂದ ಬರುದು, ಮಸೀದಿ ಹತ್ರ ಒಂದು ಇದು ಉಂಟು, ಅಲ್ಲಿಂದ ಬರುದು. ಹಾಗೆ ಇದೆರಡು, ನಾವು ಇದರಲ್ಲಿ ತುಂಬಾ ಆಟ ಆಡಿದ್ವಿ. ಇದು ಎಂತ ನೀರು ತುಂಬಾ ಆಗಿದೆ, ಸಂಕ ಕಟ್ಟಿದ್ದಾರೆ, ಅದಕ್ಕೆ ತುಂಬಾ ಆಗಿದೆ ನೀರು. ಇಲ್ಲದ್ರೆ ನಾವು ಇದರಲ್ಲಿ ಆಟ ಆಡ್ತಿದ್ವಿ ಎಲ್ಲ ಮುಂಚೆ. ಕಟ್ಟ ಕಟ್ಟಿದ್ದಾರೆ ಅಂತೆ. ಇದರಲ್ಲಿ ಇಲ್ಲದಿದ್ರೆ ಅಷ್ಟು ನೀರು ಇರ್ತಿಲ್ಲ, ಇದರಲ್ಲಿ ಇಷ್ಟೇ ಇದ್ದದ್ದು, ಸ್ವಲ್ಪ ಇರೋದು. ಇದು ದೇವಸ್ಥಾನ ದುಬಾವಿ, ನೋಡ್ಬೋದು ಹೇಗೆ ಉಂಟಂತ, ಸಣ್ಣದು ಬಾವಿ ನೋಡಿ. ನೋಡಿ ಗೈಸ್, ಇದು ಎಷ್ಟು ಒಂದು ಹಚ್ಚ ಹಸಿರಿಂದ ಕೂಡಿದೆ ನೋಡಿ, ಎಷ್ಟು ಒಳ್ಳೆ ಒಂದು ಇದು ಸೀನರಿ ಆಗಿರ್ಬೋದು ನೋಡಿ, ಎಷ್ಟು ಚಂದ ಉಂಟು ಸೀನರಿ. ಸುತ್ತ ತೋಟವೇ ಇರುದು, ಎಲ್ಲ ಕಡೆ ತೋಟ ಅದುವೇ ಇರುದು. ಅಂದರೆ ಸಿಟಿಯಲ್ಲಿದ್ದವ್ರಿಗೆ ಇದರದ್ದು ಒಂದು ಅನುಭವ ಸಿಗುವುದಿಲ್ಲ. ನಮಗೆ ನೋಡಿ, ನಾವು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವ್ರಿಗೆ ಇದರದ್ದೆಲ್ಲ ಅನುಭವ ಇರ್ತದೆ. ಅಂದರೆ ತೋಟದಲ್ಲಿ ಕೆಲಸ ಮಾಡುವಂಥದ್ದಾಗಿರ್ಬೋದು, ಅಥವಾ ಕೃಷಿಯಲ್ಲಿ ಕೆಲಸ ಮಾಡಿರೋ ಎಲ್ಲವೂ ನಮಗೆ ಒಂದು ಮೈಂಡಲ್ಲಿ ಇರ್ತದೆ. ಒಂದು ನಾವು ಈ ಥರ ಬೆಳೆದಿದ್ದೇವೆ. ಅದಕ್ಕೆ ನನಗೆ ಊರಿಗೆ ಬರಲಿಕ್ಕೆ ಇಷ್ಟ ಆಗೋದು. ಸಿಟಿ, ನಾನೊಂದು 1 ತಿಂಗಳಾಯಿತು ಸಿಟಿಗೆ ಹೋಗಿ. ಅಲ್ಲಿದ್ದು ವಾತಾವರಣವೇ ಬೇರೆ, ಇಲ್ಲಿದ್ದು ವಾತಾವರಣವೇ ಬೇರೆ. ನೋಡಿ ಗೈಸ್, ನಂದು ಇನ್ನೊಬ್ಬ ಫ್ರೆಂಡ್ ಕೂಡ ಬಂದ. ಗಾಯ್ಸ್, ನಾವೀಗ ಹೋಗ್ತಿದ್ದೇವೆ ಒಂದು ವಾಟರ್ ಫಾಲ್ಸ್ಗೆ. ಅಲ್ಲಿ ನಾವು ಯಾವಾಗಲೂ ಹೋಗ್ತೇವೆ, ಈಗ ಹೊಸತಲ್ಲ ಆದರೂ ಕೂಡ ಹೋಗ್ತಿದ್ದೇವೆ. ನೋಡುವ ಹೇಗೆ ಆಗಿದೆ, ಏನಾಗಿದೆ, ಚೇಂಜಸ್ ಆಗಿದೆ ಎಂತಾದ್ರು ಅಂತ. ಗಾಯ್ಸ್, ಇದು ತೋಟ ಎಲ್ಲ ನೋಡಿ ಅಂತ ಎಷ್ಟು ಚಂದ ಉಂಟು ನೋಡಿ. ಇದು ಸಿಟಿಯಲ್ಲಿದ್ದವ್ರಿಗೆ ಇಂಥ ತೋಟ ಎಲ್ಲ ಸಿಗಲಿಕ್ಕೆಲ್ಲ, ಆದರೆ ನಮ್ಮ ಊರಲ್ಲಿದ್ದವ್ರಿಗೆ ಇಂಥ ತೋಟವೇ ಅವರಿಗೆ ಅನ್ನ ಕೊಡುವಂಥದ್ದು, ಇಂಥ ತೋಟವೇ. ಗಾಯ್ಸ್, ವಿ ಆರ್ ಆನ್ ದಿ ಸ್ಪಾಟ್. ನಾವೀಗ ಸ್ಪಾಟಲ್ಲಿದ್ದೇವೆ. ನಾನು ಹೇಳಿದಂಥ ಸ್ಪಾಟ್ ಇದುವೇ ನೋಡಿ, ಹೇಗೆ ಉಂಟು ನೋಡಿ, ಚಂದ ಉಂಟಲ್ಲ. ಚಂದ ಇರಲೇಬೇಕಂತ ಹೇಳಿದಲ್ಲ, ಎಷ್ಟು ಚಂದ ಉಂಟು ನೋಡಿ. ಇದರಲ್ಲಿ ಒಂದು ಈಜಾಡಲಿಕ್ಕೆ ಒಂದು ಆಗ್ತದೆ, ಅದು ಗುಂಡಿ ಉಂಟು, ಸ್ವಲ್ಪ ಜಾಸ್ತಿ ಗುಂಡಿ ಉಂಟು ನೋಡಿ, ಎಷ್ಟು ಚಂದ ಉಂಟು ನೋಡಿ ನೀರೆಲ್ಲ. ವಾವ್, ವಾಟ್ ಅ ನೈಸ್ ಪ್ಲೇಸ್. ಇಂಥದ್ದು ಒಂದು ಪ್ಲೇಸ್ ಇದ್ದರೂ ಕೂಡ ನಮಗೆ ಒಂದು ಖುಷಿಯೇ ಬೇರೆ ನೋಡಿ. ಇದು ಈಗ ನೀರು ಇಲ್ಲಿಂದ ಸೀದಾ ನಾವು ಆಗ ತೋರಿಸ್ತಿದ್ದೇವಲ್ಲ, ಅಲ್ಲಿಗೆ ಹೋಗ್ತದೆ ಆ ನೀರು. ಈ ನೀರು ಡೈರೆಕ್ಟ್ ಅಲ್ಲಿಗೆ ಶಿಫ್ಟ್ ಆಗ್ತದೆ ನೋಡಿ. ಇಲ್ಲಿ ಒಂದು ಹೀಗೆ ಉಂಟು ನೋಡಿ, ಇದು ನೀರು ಹೋಗ್ತದೆ, ಇದು ಅಲ್ಲಿಗೆ ಹೋಗ್ತದೆ. ಆಮೇಲೆ ಅದು ನೀರು ಅಲ್ಲಿಗೆ ಜಾಯಿಂಟ್ ಆಗ್ತದೆ. ಮತ್ತೆಲ್ಲ ಈಜಾಡಲಿಕ್ಕೆಲ್ಲ ಬರ್ತಾರೆ, ಲೋಕಲಿಸ್ಟ್ ಎಲ್ಲ ಬರ್ತಾರೆ ಈಜಾಡಲಿಕ್ಕೆ. ಇದೊಂದು ಮಕ್ಕಳೆಲ್ಲ ಬರ್ತಾರೆ, ಖುಷಿ ಆಗ್ತದೆ ನೋಡಲಿಕ್ಕೆ. ಏನೆಂದು ಅಂದರೆ ಒಂದು ಇದುವೇ ಬೇರೆ, ವೈಬೇ ಬೇರೆ. ನಾವೀಗ ಆ ಸೈಡ್ ಹೋಗ್ತಿದ್ದೇವೆ ಗೈಸ್ ನೋಡಿ, ಕಲ್ಲೆಲ್ಲ ಹೇಗೆ ಉಂಟು ನೋಡಿ. ವಾವ್,
ಎಲ್ಲಿಂದ ಹೋಗುದಾ ಈಚೆಯಿಂದ? ನೋಡಿ ಗೈಸ್ ಹೋಗ್ತಿದ್ದೇವೆ ನೋಡಿ, ಇಲ್ಲಿಂದ ಅಲ್ಲ. ವಾ, ನೀರು ಹೇಗೆ ಉಂಟು ನೋಡಿ ಗೈಸ್. ನೋಡಿ ಗೈಸ್, ನಾವು ಬಂದಾಯಿತು ಒಂದು ಒಳ್ಳೆಯ ಫಾಲ್ಸ್ಗೆ. ನೋಡಿ ಅದೊಂದು ಸಣ್ಣ ಫಾಲ್ಸ್, ಹೇಗೆ ಉಂಟು ನೋಡಿ. ಇಲ್ಲಿಂದ ಹೀಗೆ ಸ್ವಲ್ಪ ಫೋರ್ಸ್ ಜಾಸ್ತಿ ಉಂಟು. ನೋಡಿ ಅಲ್ಲೊಂದು ಎಂಥದ್ದು ಗುಂಡಿ ಉಂಟಂತಲ್ಲ, ಹೇಳ್ತಾ ಅದು ಮತ್ತೆ ಹೋಗ್ತೇವೆ ನಾವು. ಗುಂಡಿ ಅದೊಂದು ತೋರಿಸ್ತೇವೆ, ಅದು ದೊಡ್ಡ ಗುಂಡಿ ಉಂಟಂತ ಅಲ್ಲಿ. ಎಂತ ನಿಮಗೆ ಮುಳುಗ್ಲಿಕ್ಕೆ ಉಂಟಲ್ಲ? ಇಲ್ಲ ಅಲ್ಲ, ಬೇಡ ಗುಂಡಿ. ನೋಡಿ ಗೈಸ್, ಇವರು ಕ್ರಾಸ್ ಆಗ್ತಿದ್ದಾರೆ. ಬೀಳ್ಬೇಡ, ನನಗೆ ಆಗುದಿಲ್ಲ, ಹೆದರಿಕೆ ಆಗ್ತದೆ. ಜಾರ್ತದೆ ಅಂತೆ, ಬೇಡ, ರಿಸ್ಕ್ ಎಲ್ಲ ತಗೊಳ್ಳೋದು ಬೇಡ. ನೋಡಿ ಗೈಸ್, ಇನ್ನೂ ಕೂಡ ಮಕ್ಕಳಾಟಿಗೆ ಬಿಡಲಿಲ್ಲ, ಬಾಟ್ಲೆ ನೀರಲ್ಲಿ ಆಗ್ತಿದೆ. ಅದು ಗುಂಡಿ ಉಂಟವಾ? ಗುಂಡಿ ಉಂಟ ಅದು? ಇದು ಗುಂಡಿ ಉಂಟಾ? ಇಲ್ಲ ಅಲ್ಲ, ಇದು ಗುಂಡಿ ಇಲ್ಲ ಅಂತೆ. ನಾವೀಗ ಹೋಗ್ತಿದ್ದೇವೆ, ಅದು ನಾವು ಹೇಳಿದ್ದೆ ಅಲ್ಲ ಆಗ, ಅಲ್ಲಿ ಒಂದು ಗುಂಡಿ ಉಂಟಂತ, ಅದಕ್ಕೆ ಹೋಗ್ತಿದ್ದೇವೆ. ಇದು ಯಾವ್ದ್ರದ್ದು ಕಲ್ಲ? ಯಾವ್ದ್ರದ್ದು ಕಲ್ಲಿದೆ? ಇದು ಬನದ್ದು ಕಲ್ಲಂತೆ. ನೋಡಿ ಇಲ್ಲೊಂದು ಕಲ್ಲುಂಟು, ನಾವೀಗ ಹೋಗ್ತಿದ್ದೇವೆ. ಊರಲ್ಲಿ ತುಂಬ ಅಡ್ವೆಂಚರಸ್ ಮಾಡಲಿಕ್ಕೆ ಸಿಗ್ತದೆ. ನೋಡಿ ಇಲ್ಲಿ ಮನೆ ಉಂಟು, ನೋಡಿ ಅಲ್ಲಿ ಒಂದು ಮನೆ ಉಂಟು ನೋಡಿ. ಅಲ್ಲಿ ಒಂದು ಮನೆ ಉಂಟು, ಅಲ್ಲಿ ಮನೆ ಉಂಟು, ಇಲ್ಲ ಅಂತೆಲ್ಲ, ಬಟ್ ಪ್ಲೇಸ್ ತುಂಬ ಒಳ್ಳೆಯದುಂಟು. ತುಂಬ ಚೆಂದ ಉಂಟು ನೋಡಿ. ನೋಡಿ ನಾವೀಗ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಎಂತ ಯಾವ್ದು ಗುಂಡಿ ಅದು? ಈ ಗುಂಡಿಯಾ? ಯಾವುದಾ? ನೋಡಿ ಇದು ಸ್ವಲ್ಪ ಗುಂಡಿ ಉಂಟು, ಮತ್ತೊಂದು ಇದೊಂದು ಗುಂಡಿ ಅಂತೆ, ಯಾವುದು ದೊಡ್ಡ ಗುಂಡಿ ಅಂತೆ, ಯಾವುದಂತ ಗೊತ್ತಿಲ್ಲ, ಸ್ವಲ್ಪ ಗುಂಡಿ ಇರುವಂಥದ್ದು. ಮತ್ತು ಅಲ್ಲಿ ಒಂದು ಡ್ಯಾಮ್ ಕಟ್ಟಿದ್ದಾರೆ ನೋಡಿ. ಅಲ್ಲಿ ಒಂದು, ಮತ್ತು ನೀರೆಲ್ಲ ಕಲಂಕ ಆಗಿದೆ ಅಲ್ಲ. ಎಲ್ಲದರಲ್ಲಿ ಪಾಲ್ಗೊಳ್ತಾನೆ. ನಮ್ಮ ದೇವಸ್ಥಾನ ಕಟ್ಟಲಿಕ್ಕೆ ಸಹ ಅರ್ಧ ಹಣ ಕೊಟ್ಟಿದ್ದಾನೆ ಇವನೇ. ಮುಖ ತೋರಿಸಲಿಕ್ಕೆ ಕರ್ಮ ಆಗುದಿಲ್ಲ. ಡೊನೇಟೆಡ್ ಬೈ ಸಮಿತ್ ಕುಲಾಲ್. ಹಾಗೆ ನೋಡಿ, ಎಲ್ಲ ಕೆಲಸ ಎಲ್ಲ ಒಳ್ಳೆ ಮಾಡ್ತೇನೆ ನೋಡಿ. ನಿಮಗೆ ಎಂತಾದರೂ ಕೆಲಸ ಇದ್ದರೆ ಇವನಿಗೆ ಡಯಲ್ ಮಾಡಿ, ಇವನ್ ನಿಮಗೆ ಹೆಲ್ಪ್ ಮಾಡ್ತೇನೆ. ಗೈಸ್, ಈಗ ನಾವು ಡ್ಯಾಮ್ ಹತ್ರ ಹೋಗ್ತಿದ್ದೇವೆ. ಆಗೊಂದು ಡ್ಯಾಮ್ ತೋರಿಸಿದಲ್ಲ, ಅದರ ಹತ್ರ ಹೋಗ್ತಿದ್ದೇವೆ. ಈಗ ಡ್ಯಾಮ್ ಹತ್ರ ಹೋಗ್ತೇವೆ. ಇಲ್ಲೆಲ್ಲ ತುಂಬ ಗುಂಡಿ ಎಲ್ಲ ಉಂಟು ಮಾರೆ. ಎಲ್ಲಿಂದ ಹೋಗ್ತಾರ ದೇವರಿಗೆ ಗೊತ್ತು. ಹೋಗ್ತಾ ಇದ್ದೇವೆ ನೋಡಿ. ಈಗ ಜಸ್ಟ್ ಸ್ವಲ್ಪ ಇರೋದು ಡ್ಯಾಮ್ಗೆ. ಕೊನೆಗೂ ನಮ್ಮ ಡೆಸ್ಟಿನೇಷನ್ ಬಂತು ನೋಡಿ, ಡ್ಯಾಮ್. ಅದು ತುಂಬ ಬ್ಲಾಕ್ ಆಗಿದೆ, ಕಜವೆಲ್ಲ ಉಂಟು, ತುಂಬ ಕಟ್ಟ ಕಟ್ಟಿದ್ದಾರೆ. ಅದು ಕಟ್ಟ ಕಟ್ಟಿದೆ, ಆದರೂ ಕೂಡ ಅದರಿಂದ ಮೇಲಿಂದ ನೀರು ಹೋಗ್ತದೆ ನೋಡಿ ಗೈಸ್. ನಾವೀಗ ಆಚೆಯಿಂದ ವೀಡಿಯೋ ತೆಗೆದದ್ದು, ನಾವೀಗ ಈಚೆ ಬಂದಿದ್ದೇವೆ, ಅಲ್ಲಿಂದ ಈಚೆ ಬಂದಿದ್ದೇವೆ. ಇಲ್ಲಿಂದ ವ್ಯೂ ನೋಡಿ ಹೇಗೆ ಉಂಟು, ಹೇಗೆ ಚೆಂದ ಉಂಟು ನೋಡಿ, ಎಷ್ಟು ಚೆಂದ ಉಂಟು. ನಿಮಗೆ ಅಡ್ವೆಂಚರಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೇನೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.